ಹಾಯ್ ಗೈಸ್ ವೆಲ್ಕಮ್ ಟು ಮೈ ಚಾನೆಲ್. ಸೊ ಇದು ಒಂದು ಸಂಡೇ ನೈಟ್ ವ್ಲಾಗ್. ನಾವು ಹೊಸ ವರ್ಷಕ್ಕೆ ಏನು ಮಾಡಿದ್ವಿ, ಎಲ್ಲಿ ಹೋಗಿದ್ವಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ನಾವು ಮನೆಯಿಂದ ಹೊರಟ್ವಿ. ಆನ್ ದ ವೇ ಪೆಟ್ರೋಲ್ ಹಾಕಿಸ್ಕೊಂಡು ನಾವು ಹೊರಟಿದ್ದು ಮೈಸೂರಿಗೆ. ಸೊ ನಮ್ಮ ರಾಜರ ಊರಿಗೆ ಹೊರಟಿದ್ವಿ. ಸೊ ಇದು ಒಂದು ಸಡನ್ ಪ್ಲ್ಯಾನ್. ನಾವೇನು ಪ್ಲ್ಯಾನ್ ಮಾಡ್ಕೊಂಡಿರಲಿಲ್ಲ ಇಲ್ಲಿಗೆ ಹೋಗಬೇಕಂತ. ಸೊ ಆನ್ ದ ವೇ ಹೈವೇನಲ್ಲಿ ಹೋಗುವಾಗ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಟೆಂಪಲ್ಗೆ ಹೋಗ್ತಾಯಿದ್ರು, ಅದು 2 TTನಲ್ಲಿ. ಸೊ ಅವರು ಕರ್ನಾಟಕ ಫ್ಲ್ಯಾಗ್ ಹಾಕ್ಕೊಂಡಿದ್ರು ಹಿಂದೆ. ಅದು ನಂಗೆ ತುಂಬ ಇಷ್ಟ ಆಯಿತು ಮತ್ತು ತುಂಬ ಹೆಮ್ಮೆ ಅನ್ನಿಸ್ತು. ನಮ್ಮ ಕರ್ನಾಟಕ ಫ್ಲ್ಯಾಗ್, ಇಂಡಿಯಾ ಫ್ಲ್ಯಾಗ್ ನೋಡಿದಾಗ ಯಾರಿಗೆ ತಾನೇ ಖುಷಿ ಆಗಲ್ಲ ಹೇಳಿ. ಸೊ ಅದಕ್ಕೋಸ್ಕರ ಅದು ಒಂದು ಕ್ಲಿಪ್ ಆ್ಯಡ್ ಮಾಡಿದ್ದೀನಿ. ನಾವು ಅದು ವಿಡಿಯೋ ಮಾಡ್ಕೋಬೇಕು ಅಂತಲೇ ಸ್ಲೋ ಆಗಿ ಹೋಗ್ತಾಯಿದ್ವಿ. ಸೊ ಒಳಗಡೆ ಟಿ ಟಿ ಒಳಗೆ ಲೈಟ್ಸ್ ನೋಡಿ. ನೆಕ್ಸ್ಟ್ ಈಗ ಬ್ಯಾಂಗ್ಳೂರ್ ಟು ಮೈಸೂರು ಹೈವೇ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಮತ್ತು ರೀಚ್ ಆಗೋದೇ ಗೊತ್ತಾಗೋದಿಲ್ಲ, ಅಷ್ಟು ಬೇಗ ರೀಚ್ ಆಗ್ತೀವಿ. ವಿತಿನ್ 2 ಅವರ್ಸಲ್ಲಿ ನಾವು ಮೈಸೂರಲ್ಲಿ ಇದ್ವಿ. ಸೊ ನನಗೆ ತುಂಬ ಇಷ್ಟ ಆಯಿತು ಹೈವೇ ಮತ್ತು ಮೇನ್ ಸಿಟಿ ಏನಿದೆ ಅದು ಮಾತ್ರ ಸಿಗುತ್ತೆ ಹೋಗುವಾಗ. ಆಗ ಒಂದು ಹೈವೇದು ಕೂಡ ಕ್ಲಿಪ್ ಆ್ಯಡ್ ಮಾಡಿದ್ದೀನಿ. ನೆಕ್ಸ್ಟ್ ಆಲ್ಮೋಸ್ಟ್ 10-15 ಆಗಿಬಿಟ್ಟಿತ್ತು. ಸೊ ಡಿನ್ನರ್ಗೆ ಹೋಗಬೇಕಲ್ವಾ. ಸೊ ಡಿನ್ನರ್ಗೆ ಎಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡುವಾಗ ನನ್ನ ಹಸ್ಬೆಂಡ್ ಫ್ರೆಂಡ್ ಒಂದು ಪ್ಲೇಸ್ ರೆಫರ್ ಮಾಡಿದ್ರು. ಅದು ಬಂದು ಇದು ಪೂಜಾರಿ ಫಿಶ್ ಲ್ಯಾಂಡ್ ಅಂತ ನೋಡಿ. ಇದು ಎಂಟ್ರೆನ್ಸಲ್ಲಿ ಹೋಗುವಾಗಲೇ ನನಗೆ ಎಷ್ಟು ಖುಷಿ ಅನ್ನಿಸ್ತು ಗೊತ್ತಾ. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ, ಎಷ್ಟು ಪ್ಲ್ಯಾನ್ ಮಾಡಿದ್ದಾರೆ, ಎಷ್ಟು ಡೆಕೋರೇಟಿವ್ ಆಗಿ, ಅಷ್ಟು ನೀಟಾಗಿ. ಸೊ ನೆಕ್ಸ್ಟ್ ನಾವು ಅಲ್ಲಿಂದ ಪಾರ್ಕಿಂಗ್ ಪ್ಲೇಸ್ ಹೋದ್ವಿ. ಆ್ಯಕ್ಚುಲಿ ತುಂಬ ಕ್ರೌಡ್ ಇರುತ್ತೆ ಇಲ್ಲಿ. ನ್ಯೂ ಇಯರ್ ಇದ್ದಿದ್ದರಿಂದ ಸ್ವಲ್ಪ ಇತ್ತು, ಬಟ್ ಓಕೆ ಅಷ್ಟೊಂದು ಇರಲಿಲ್ಲ. ಸೊ ಪಾರ್ಕ್ ಮಾಡಿಬಿಟ್ಟು ನಾವು ಎಂಟ್ರಿ ಏರಿಯಾಗೆ ಹೋಗೋಣ ಅಂತ ಹೋಗ್ತಾಯಿದ್ದೀವಿ. ಸೊ ಎಂಟ್ರಿ ಏರಿಯಾಗೆ ಹೋಗ್ತಾ ಇದ್ದಂಗೆ ನನಗೆ ಆ ವೈಬ್ ನೋಡಿ ಯಪ್ಪ ಏನೋ ಒಂಥರ ಸ್ವರ್ಗಕ್ಕೆ ಹೋದಂಗೆ ಅನ್ನಿಸ್ತು. ಎಷ್ಟು ಸ್ಟ್ಯಾಚ್ಯೂಗಳು, ಎಷ್ಟು ಐಡಲ್ಸ್ಗಳು ಮತ್ತು ತುಂಬ ಅಂದರೆ ತುಂಬ ಅಟ್ರಾಕ್ಟಿವ್ ಆಗಿ ಮಾಡಿದ್ದಾರೆ. ಅದು ನೈಟ್ ಟೈಮ್ ಬೇರೆ ಅಲ್ವಾ, ಫುಲ್ ಲೈಟ್ಸ್ ಎಲ್ಲ ಆನ್ ಮಾಡಿದರು ನೋಡಿ, ನೀವೇ ನೋಡ್ತಾ ಇರ್ಬೋದು. ಮತ್ತು ಓಲ್ಡ್ ಮಾಡೆಲ್ ಕಾರ್ಗಳೆಲ್ಲ ಇಟ್ಟಿದ್ರು, ಅಂಬಾಸಡರ್ ಆ ಥರದ್ದೆಲ್ಲ. ಇದು ಒಂದು ಚೆನ್ನಾಗಿ ಅನ್ನಿಸ್ತು. ಆಮೇಲೆ ಹಾಗೆ ಮುಂದೆ ಬಂದರೆ ಒಂದು ಈ ಹಸುಗಳನ್ನ 2 ಹಸು ಏನೋ ಸಾಕಿದ್ದಾರೆ. ಅದಂತೂ ಟೋಟಲಿ ಡಿಫ್ರೆಂಟ್ ಅನ್ನಿಸ್ತು ನನಗೆ. ಯಾರು ಈ ಹೋಟೆಲ್ಗಳಲ್ಲೆಲ್ಲ ಇದನ್ನೆಲ್ಲ ಸಾಕೊಂಡು ಈ ಥರ ಎಲ್ಲ ಇಡ್ತಾರೆ ಹೇಳಿ. ಅದು ಮೇಂಟೆನೆನ್ಸು ಮತ್ತು ಕ್ಲೀನ್ನೆಸ್ ಎಲ್ಲ ಮೈಂಟೈನ್ ಮಾಡಬೇಕು, ಕಷ್ಟ ಅನಿಸುತ್ತೆ. ಸೊ ಇದು ನನಗೆ ತುಂಬ ಇಷ್ಟ ಆಯಿತು. ಎಷ್ಟು ಕ್ಲೀನ್ ಇದೆ ನೋಡಿ ಆ ಪ್ಲೇಸ್ ಎಲ್ಲ. ಅದಕ್ಕೆ ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ, ಇದು ಮಸ್ಟ್ ವಿಸಿಟ್ ಪ್ಲೇಸ್. ಎಲ್ಲರೂ ಹೋಗಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಸೊ ನೆಕ್ಸ್ಟ್ ಬಂದರೆ ಮಕ್ಕಳಿಗೆ ಈ ಥರ ಆಟ ಆಡೋದಕ್ಕೆ ಸ್ವಲ್ಪ ಪ್ರಾಣಿಗಳ ಥರ ಎಲ್ಲ ಮಾಡಿಟ್ಟಿದ್ದಾರೆ, ಅದು ಒಂದು ಖುಷಿ ಅನ್ನಿಸ್ತು. ಎಂಟ್ರಿ ಏರಿಯಾದಲ್ಲಿ ನಡ್ಕೊಂಡು ಹೋಗುವಾಗ ಬರೀ ಸ್ಟ್ಯಾಚ್ಯೂಗಳೇ, ಫಿಶ್ ಟ್ಯಾಂಕ್, ಅಕ್ವೇರಿಯಮ್ ಆ ಥರ ಇತ್ತು. ಈ ಏರಿಯಾ ಬಂದು ನಾವು ಊಟಕ್ಕೆ ಕೂತಿದ್ದಂಥ ಸರ್ವಿಸ್ ಹಾಲ್. ಇದು ಎಂಟ್ರಿ ಆಗ್ತಿದ್ದಂಗೆ ರೈಟ್ ಸೈಡಲ್ಲಿ ಇತ್ತು ನೋಡಿ. ಇಲ್ಲೆಲ್ಲ ಎಷ್ಟು ಚೆನ್ನಾಗಿ ಪೇಂಟ್ ಮಾಡಿದ್ದಾರೆ. ಸೊ ಇಟ್ಸ್ ಟೋಟಲಿ ಡಿಫ್ರೆಂಟ್ ನನ್ನ ಪ್ರಕಾರ. ನಾನು ಈ ಥರ ಯಾವತ್ತೂ ಯಾವ ಹೋಟೆಲ್ಗೂ ವಿಸಿಟ್ ಮಾಡಿಲ್ಲ, ಎಸ್ಪೆಷಲಿ ಈ ಥರ ಎಲ್ಲ ಸೆಟ್ ಮಾಡಿರೋ ಅಂಥ ಪ್ಲೇಸ್ಗೆ. ನೋಡಿ ನೀವೇ ನೋಡ್ತಾ ಇರ್ಬೋದು, ಇದು ಬಂದು ಮಂಗಳೂರವ್ರದ್ದಂತೆ ಹೋಟೆಲ್ಲು. ಸೊ ಮಂಗಳೂರು ಸ್ಟೈಲ್ ಫುಡ್ ಎಲ್ಲ ಇತ್ತು. ನಾವು ಟೇಸ್ಟ್ ಮಾಡಿದ್ದು ಮಂಗಳೂರಿಯನ್ ಫುಡ್ಡೇ. ನಾವು ಬೇರೆ ತೊಗೊಳ್ಳಿಲ್ಲ, ಯಾಕಂದರೆ ಬೇರೆ ಎಲ್ಲ ಕಡೆ ತಿಂತೀವಿ ಅಲ್ವಾ. ನಾನು ಟೇಸ್ಟ್ ಮಾಡಿರಲಿಲ್ಲ ಯಾವತ್ತೂ. ಸೊ ಅದಕ್ಕೋಸ್ಕರ ಟೇಸ್ಟ್ ಮಾಡೋಣ ಅಂತ ತೊಗೊಂಡ್ವಿ. ಫುಡ್ ವೈಸು ಅಷ್ಟೇ ತುಂಬ ಚೆನ್ನಾಗಿದೆ. ಸೊ ನೀವು ಯಾರಾದ್ರು ಮೈಸೂರಿಗೆ ಹೋಗೋ ಪ್ಲ್ಯಾನ್ ಇದ್ದರೆ ಇದು ಆನ್ ದ ವೇನೇ ಸಿಗುತ್ತೆ. ಮೈಸೂರು 10-15 ಮಿನಿಟ್ಸ್ ಬಿಫೋರ್ ಸಿಗುತ್ತೆ ಇದು. ಹೈವೇನಲ್ಲಿ ಹೋಗುವಾಗ ನೆಕ್ಸ್ಟ್ ಒಂದು ಸರ್ವಿಸ್ ರೋಡ್ ಬರುತ್ತೆ. ಸರ್ವಿಸ್ ರೋಡ್ ತೊಗೊಂಡು ರೈಟ್ ಸೈಡ್ ಹೋದ್ರೇ ಈ ಹೋಟೆಲ್ ಸಿಗುತ್ತೆ. ನನಗೆ ಹೋಗಿದ್ದಕ್ಕೂ ವರ್ತ್ ಅನ್ನಿಸ್ತು ಪ್ಲೇಸ್. ಎಲ್ಲ ಫೋಟೋ ಸೆಷನ್ ಮಾಡ್ಕೊತಾಯಿದ್ರು. ಈ ಥರ ಪ್ಲೇಸ್ ಇದ್ದರೆ ಯಾರು ಮಾಡ್ಕೊಳ್ಳಲ್ಲ ಹೇಳಿ. ಫುಡ್ಡು ಟೇಸ್ಟಿಯಾಗಿ ಇರುತ್ತೋ ನಾವು ತಿಂತೀವೋ ಬಿಡ್ತೀವೋ ಸೆಕೆಂಡ್ರಿ. ನನಗಿಂಥ ಪ್ಲೇಸ್ಗೆ ಹೋದಾಗ ಅದನ್ನೆಲ್ಲ ಫೀಲ್ ಮಾಡೋದೇ ತುಂಬ ಖುಷಿ ಅನಿಸುತ್ತೆ. ನಾವು ಸ್ವಲ್ಪ ಫೋಟೋ ಸೆಷನ್ಸ್ ಎಲ್ಲ ಮಾಡ್ಕೊಂಡ್ವಿ. ಸೊ ನೀವು ನೋಡ್ತಾ ಇರೋದು ಈ ಎಂಟ್ರಿಯಿಂದ ಡೆಡ್ ಎಂಡ್ವರೆಗೂ ಸರ್ವಿಸ್ ಹಾಲ್ ಇದೆ. ಸೊ ನಾವು ಸ್ಟಾರ್ಟಿಂಗಲ್ಲೇ ಕೂತಿದ್ವಿ.
ಯಾಕಂದರೆ ನಾವು ಬೇಗ ಹೋಗಬೇಕಿತ್ತು ಮತ್ತು ಪ್ಯಾಲೇಸಲ್ಲಿ ಲೈಟೆಲ್ಲ ಆಫ್ ಮಾಡಿಬಿಡ್ತಾರಂತೆ 1 o'clock ಮೇಲೋ ಏನೋ. ಅದಕ್ಕೆ ಅಷ್ಟರೊಳಗೆ ನಾವು ಹೋಗಬೇಕು ಅಂದ್ಬಿಟ್ಟು ನಾವು ಬೇಗ ಬೇಗ ಊಟಕ್ಕೆ ಹೋದ್ವಿ. ಸರ್ವಿಸ್ ಕೂಡ ಅಷ್ಟೇ ತುಂಬ ಬೇಗನೆ ಆಯಿತು, ಡಿಲೇ ಅಂತ ಏನಿಲ್ಲ, ಚೆನ್ನಾಗಿ ಸರ್ವಿಸ್ ಕೊಟ್ಟರು. ಸೊ ನೋಡಿ, ಈ ಕಡೆ ರೈಟ್, ಲೆಫ್ಟ್ ಮತ್ತು ಲೆಫ್ಟ್ ಸೈಡ್ ಮೇಲಿರೋದೆಲ್ಲನೂ ಅಷ್ಟೇ ಸರ್ವಿಸ್ ಹಾಲ್. ಹಟ್ ಟೈಪ್ ಎಲ್ಲ ಇದೆಯಂತೆ. ನಾನು ಅಲ್ಲಿಗೆ ಹೋಗಿ ಬಂದೆ, ಬಟ್ ನಾನು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ನೋಡಿ, ಹಾಗೆ ಒಂದು ವ್ಯೂ ಹಾಕಿದ್ದೀನಿ ಸುತ್ತ ಹೇಗಿದೆ ಅಂತ ಹೋಟೆಲ್. ಇದು ನ್ಯೂ ಇಯರ್ ಅಂತ ಏನು ಲೈಟ್ಸ್ ಎಲ್ಲ ಆನ್ ಮಾಡಿ ಯಾವಾಗಲೂ ಆನ್ ಇರುತ್ತಂತೆ, ಯಾವಾಗಲೂ ಹೀಗೆ ಇರುತ್ತಂತೆ ಅದು. ಈ ಐಡಲ್ ಬಂದು ನಂಗೆ ತುಂಬ ಇಷ್ಟ ಆಯಿತು, ಅದು ಅಷ್ಟು ಅಟ್ರ್ಯಾಕ್ಟಿವ್ ಆಗಿತ್ತು. ಅದು ನೋಡಿನೇ ಅರ್ಧ ಖುಷಿಯಾಗೋಯಿತು ನನಗೆ. ನೆಕ್ಸ್ಟ್ ನಾವು ಫುಡ್ ಆರ್ಡರ್ ಮಾಡ್ಕೊಂಡಿದ್ದು ಬಂದೆಲ್ಲ ಮಂಗಳೂರು ಸ್ಟೈಲ್ ಅಂತ ಹೇಳಿದ್ನಲ್ಲ. ಸೊ ನೀರು ದೋಸೆ, ಜೀರಾ ರೈಸ್ ಮತ್ತು ಫಿಶ್ ಕರಿ, ಚಿಕನ್ ಹೈದ್ರಾಬಾದಿ ಮತ್ತು ಬ್ರೌನ್ ರೈಸ್, ಹಾಗೆ ಅದಕ್ಕೆ ಇನ್ನೊಂದು ಫಿಶ್ ಕರಿ. ನಾನು ಸೀ ಫುಡ್ ಎಲ್ಲ ತಿನ್ನೋದಕ್ಕೆ, ಟ್ರೈ ಮಾಡೋದಕ್ಕೆ ತುಂಬ ಇಷ್ಟ, ಮತ್ತು ತಿಂದಿದ್ದೀನಿ ಕೂಡ ನಾನು. ನನ್ನ ಮಗಳಿಗೆ ನೋಡಿ, ಅವಳು ತಟ್ಟೆಗೆ ಹಾಕ್ಕೊಟ್ರೆ ಸಾಕು ಆರಾಮಾಗಿ ತಿನ್ಕೊಂಡಿರ್ತದೆ ಅದು. ನನ್ನನ್ನೇನು ಕೇಳೋದೇ ಇಲ್ಲ, ಅಮ್ಮ ತಿನ್ನಿಸು ಅಂತ. ಅವಳು ನನಗೇನಕ್ಕೂ ಕಾಟ ಕೊಟ್ಟಿಲ್ಲ ಆ್ಯಕ್ಚುಲಾಗಿ. ಸೊ ಮಕ್ಕಳು ಕ್ರ್ಯಾಂಕಿ ಆಗಿಬಿಟ್ರೆ ಇಂಥ ಟೈಮಲ್ಲೆಲ್ಲ ನಮಗೂ ಎನರ್ಜಿನೇ ಇರೋದಿಲ್ಲ, ಏನೂ ಎಂಜಾಯ್ ಮಾಡೋದಕ್ಕೂ ಆಗೋದಿಲ್ಲ. ಬಟ್ ಅವಳು ಆರಾಮಾಗಿದ್ಲು. ಅವಳಿಗೆ ಈ ಥರ ಓಡಾಡೋದು, ಸುತ್ತೋದು ಅಂದರೆ ತುಂಬ ಇಷ್ಟ. ಸೊ ನಾನು ಮುಳ್ಳು ಬಿಡಿಸ್ಕೊಂಡೆಲ್ಲ ತಿನ್ನೋದು ನನಗೆ ತುಂಬ ಟೈಮ್ ಬೇಕು. ಸೊ ಅದಕ್ಕೆ ಮುಳ್ಳಿಲ್ಲದೆ ಇರೋಂಥ ಫಿಶ್ ನೋಡಿ ಅಂತ ಹೇಳಿದಾಗ, ಇದು ಅಂಜನ್ ಫಿಶ್ ಏನು ಅಂತ ಅಂದರು. ಸೊ ಆ ಫಿಶ್ನ ತೊಗೊಂಡ್ವಿ. ಮುಳ್ಳು ಇರಲಿಲ್ಲ. ಸೊ ಚೆನ್ನಾಗಿತ್ತು, ಊಟನೂ ಎಲ್ಲ ಚೆನ್ನಾಗಿತ್ತು, ಸರ್ವಿಸ್ ಚೆನ್ನಾಗಿತ್ತು, ಮತ್ತು ನೀಟಾಗಿ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ದಟ್ ಈಸ್ ಇಂಪಾರ್ಟೆಂಟ್ ನನ್ನ ಪ್ರಕಾರ. ಯಾವತ್ತೂ ಕ್ಲೀನ್ ಇಲ್ಲ, ಮೇಂಟೈನ್ ಇಲ್ಲ ಅಂದರೆ ಅಲ್ಲಿ ಫುಡ್ ಎಷ್ಟೇ ಚೆನ್ನಾಗಿದ್ರೂ ತಿನ್ನೋದಕ್ಕೆ ಮನಸ್ಸು ಬರೋದಿಲ್ಲ. ಸೊ ಅದಕ್ಕೆ ನನಗೆ ಇದು ತುಂಬ ಎಲ್ಲ ಥರದಲ್ಲೂ ತುಂಬ ಚೆನ್ನಾಗಿದೆ ಇದು ಹೋಟೆಲ್. ಮಸ್ಟ್ ವಿಸಿಟ್ ಅಂತ ಹೇಳ್ತೀನಿ ನಾನು. ನೆಕ್ಸ್ಟ್ ಮೈಸೂರಿಗೆ ಹೋದರೆ ಪಕ್ಕಾ ನಾನು ಈ ಪ್ಲೇಸ್ಗೆ ಮತ್ತೆ ಹೋಗ್ತೀನಿ, ಅಷ್ಟು ಇಷ್ಟ ಆಯಿತು ನನಗೆ. ಲಾಸ್ಟಲ್ಲಿ ನಾವು ಸೋಡಾ ಆರ್ಡರ್ ಮಾಡ್ಕೊಂಡ್ವಿ. ಸೊ ಸೋಡಾ ಬೇಕಂತ ಸೋಡಾ ಕುಡಿದು ನಾವು ಮೈಸೂರು ಕಡೆ ಹೊರಟ್ವಿ. ಆಲ್ಮೋಸ್ಟ್ 11:30 ಆಗಿಬಿಟ್ಟಿತ್ತು ನಾವು ಹೋಟೆಲಿಂದ ಹೊರಡುವಾಗ. ಸೊ ಆನ್ ದ ವೇ ಮೈಸೂರಿಗೆ ಹೋಗುವಾಗ ಇದೊಂದು ಕಾರಂಜಿ ಚಿಮ್ನಿ ಏನೋ ಸಮಥಿಂಗ್ ಅಂತಾರೆ. ಸೊ ಅದು ಕಾಣಿಸ್ತು, ಹಾಗೆ ಒಂದು ಕ್ಲಿಪ್ ಆ್ಯಡ್ ಮಾಡಿದ್ದೀನಿ. ನೆಕ್ಸ್ಟ್ ಇದು ಬಂದು ಸರ್ಕಲ್, ಅಲ್ಲಿ ಕಾಣಿಸ್ತಾ ಇರೋದು ನಿಮಗೆ ಪ್ಯಾಲೇಸ್ ಬ್ಯಾಕ್ ಸೈಡ್. ಪ್ಯಾಲೇಸ್ ಬ್ಯಾಕ್ ಸೈಡ್ಗಿನ್ನ ಫ್ರಂಟ್ ಸೈಡ್ ತುಂಬ ಚೆನ್ನಾಗಿರತ್ತಂತೆ. ಸೊ ನನ್ನ ಹಸ್ಬೆಂಡ್ ಅಲ್ಲಿಗೆ ಹೋಗೋಣ ಅಂತ ಹೇಳಿದ್ರು. ಸೊ ಅದಕ್ಕೆ ಹೋಗ್ತಾ ಇದ್ದೀವಿ. ಟ್ರಾಫಿಕ್ ಫುಲ್ಲು ರಶ್ಶು ನೋಡಿ, ನೀವೇ ನೋಡ್ತಾ ಇರ್ಬೋದು. ಅಲ್ಲಿ ನಿಲ್ಲೋದಕ್ಕೂ ಜಾಗ ಇಲ್ಲ, ಅಷ್ಟು ರಶ್ಶು. ನಾವು ಜನ ಎಲ್ಲ ಏನಪ್ಪ ಇಷ್ಟೊತ್ತಲ್ಲಿ ಹಿಂಗೆ ಬರ್ತಾರೆ ಅಂದ್ಕೊಳ್ಳೋದು. ನಮ್ಮಂಗೆ ಅಲ್ವಾ ಅವರೂ, ವರ್ಷಕ್ಕೆ ಒಂದು ಸಲ ಏನಾಗುತ್ತೆ ಹೋಗೋಣ ಅನ್ನೋ ಥರ. ಹಾಗೆ ಸರ್ಕಲ್ದೊಂದು ವ್ಯೂ ಹಾಕಿದ್ದೀನಿ. ನಮಗೆ ಪಾರ್ಕಿಂಗ್ ಸ್ವಲ್ಪ ಕಷ್ಟ ಆಯಿತು, ಆಮೇಲೆ ಎಲ್ಲೋ ಒಂದು ಕಡೆ ಅಡ್ಜಸ್ಟ್ ಮಾಡಿ ಹಾಕಿದ್ವಿ. ಸೊ ನೆಕ್ಸ್ಟ್ ನೋಡಿ ಪ್ಯಾಲೇಸ್ ವ್ಯೂನ. ಸೊ ಜನಗಳು ಎಷ್ಟು ಎಂಜಾಯ್ ಮಾಡ್ತಿದ್ರು ಅಂತ ನಿಮ್ಗೆ ಸೌಂಡಲ್ಲೇ ಗೊತ್ತಾಗಿರುತ್ತೆ ಅನ್ಕೋತೀನಿ. ಎಕ್ಸಾಕ್ಟ್ 12 o'clock ಲೈಟ್ಸ್ ಎಲ್ಲ ಆನ್ ಮಾಡಿ ಕ್ರ್ಯಾಕರ್ಸ್ ಎಲ್ಲ ಬ್ಲಾಸ್ಟ್ ಮಾಡಿದರು. ಆ ಕ್ರ್ಯಾಕರ್ಸು 3D ಎಫೆಕ್ಟಲ್ಲಿ ಬರ್ತಾಯಿತ್ತು. ಅದು ಎಷ್ಟು ಚೆನ್ನಾಗಿತ್ತು ಅಂದರೆ, ಇಲ್ಲಿ ನೋಡಿ ಇವರೆಲ್ಲ DJ ಹಾಕ್ಕೊಂಡು ಅಲ್ಲೇ ಒಂದೆರಡು ಸ್ಟೆಪ್ ಹಾಕಿದ್ರು.
ಸೊ ನಾನು ಇದನ್ನು ಹೇಳ್ತೀನಿ, ನೀವು ನೆಕ್ಸ್ಟ್ ನ್ಯೂ ಇಯರ್ಗೆ ಪ್ಲ್ಯಾನ್ ಮಾಡೋದಾದರೆ ಈ ಥರ ಮೈಸೂರು ಪ್ಯಾಲೇಸ್ಗೆ ಹೋಗಿ ಆ ವ್ಯೂ ನೋಡೋದಕ್ಕೆ ಅದ್ಭುತ ಅನಿಸುತ್ತೆ. ನಾವು ಮೈಸೂರಿಗೆ ಹೋಗ್ತಾ ಇರ್ತೀವಿ ಯೂಶ್ವಲ್ಲಾಗಿ ಪ್ಯಾಲೇಸ್ ಎಲ್ಲ ನೋಡ್ತಾ ಇರ್ತೀವಿ. ಬಟ್ ಈ ಥರ ನೋಡಿದ್ದು ಫಸ್ಟ್ ಟೈಮ್. ನನ್ನ ಮಗಳು ನೋಡಿ ಆಲ್ಮೋಸ್ಟ್ ಟೈಮ್ ಬಂದು 1:00 ಆಗಿದೆ, ಹೇಗೆ ನಡ್ಕೊಂಬರ್ತಾ ಇದ್ದಾಳೆ ಅಂತ. ಅವಳಿಗೆ ಸ್ವಲ್ಪನೂ ನಿದ್ದೆ ಬಂದಿಲ್ಲ, ಸ್ವಲ್ಪನೂ ಕ್ರ್ಯಾಂಕಿ ಆಗಿಲ್ಲ, ನಮಗೆ ಹಿಂಸೆನೇ ಕೊಡಲಿಲ್ಲ ಅದು. ಆರಾಮಾಗಿ ನಡ್ಕೊಂಡು ಬರ್ತೈತೆ. ಸೊ ನನ್ನ ಮಗಳು ಆ ಥರ ಎಲ್ಲ ಹಿಂಸೆ ಕೊಡಲ್ಲ, ಅವಳು ಗುಡ್ ಮಗಳವಳು. ಸೊ ನೆಕ್ಸ್ಟ್ ಹಾಗೆ ಪಾರ್ಕಿಂಗಿಗೆ ಬಂದಾಗ ನೋಡಿ ನಾವು ಹೊರಟ್ಬಿಟ್ವಿ. ಇನ್ನೂ ಲೈಟ್ಸ್ ಆನ್ ಆಗಿತ್ತು, ಯಾಕಂದರೆ ಎಲ್ಲ ಒಟ್ಟಿಗೆ ಹೊರಟ್ಬಿಟ್ರೆ ಎಕ್ಸಿಟ್ ಆಗುವಾಗ ಹಿಂಸೆ ಆಗುತ್ತೆ, ಪಾರ್ಕಿಂಗಲ್ಲೆಲ್ಲ ಕಷ್ಟ ಆಗುತ್ತೆ ಗಾಡಿ ಎಲ್ಲ ತೆಗ್ಯೋದಕ್ಕೆ, ಮತ್ತು ಟ್ರಾಫಿಕ್ ಜಾಸ್ತಿ ಆಗಿಬಿಡುತ್ತೆ ಅಂತ ನಾವು ಬೇಗನೆ ಹೊರಟ್ವಿ. ಒಂದು ಹಾಫ್ ಆನ್ ಅವರ್ ನೋಡಿದ್ವಿ ಅಲ್ಲಿ ಇದನ್ನು ಪ್ಯಾಲೇಸ್ ಹತ್ರ. ಸೊ ನೆಕ್ಸ್ಟ್ ಆನ್ ದ ವೇ ಬರುವಾಗ ಇಲ್ಲೊಂದು ಚರ್ಚ್ ನೋಡಿ, ಎಷ್ಟು ನೀಟಾಗಿ ಲೈಟ್ಸ್ ಎಲ್ಲ ಹಾಕಿ ಎಷ್ಟು ಡೆಕೋರೇಟಿವ್ ಆಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಇದೂ ಕೂಡ ಅಷ್ಟೇನೆ. ಬಟ್ ನಾವು ಒಳಗೆಲ್ಲ ಹೋಗೋಕ್ಕಾಗಲಿಲ್ಲ, ಟೈಮ್ ಆಗಿಬಿಟ್ಟಿತ್ತಲ್ವ, ಬೇಗ ರೀಚ್ ಆಗಬೇಕಿತ್ತು ನಾವು ಬೆಂಗಳೂರಿಗೆ. ಸೊ ಅದಕ್ಕೆ ಹಾಗೆ ಒಂದು ಕ್ಲಿಪ್ ಆ್ಯಡ್ ಮಾಡಿದ್ದೀನಿ. ಇದು ನೋಡಿ, ಆ ಚರ್ಚ್ ಮೇಲೆ ಆ ಚಂದ್ರ ಕಾಣಿಸ್ತಿದ್ದಾನೆ, ಅದೆಲ್ಲ ಒಂಥರ ಕಣ್ಣಲ್ಲಿ ನೋಡೋಕ್ಕೆ ಅದ್ಭುತ ಅನಿಸುತ್ತೆ. ಸೊ ಇದು ಚೆನ್ನಾಗಿತ್ತು ಚರ್ಚ್ ಕೂಡ. ನೆಕ್ಸ್ಟ್ ನಾವು ಆನ್ ದ ವೇ ಬರುವಾಗ ಸ್ವಲ್ಪ ಟೀ ಕಾಫಿ ಕುಟ್ಕೊಂಡು ಬೆಂಗಳೂರಿಗೆ ಹೊರಟ್ವಿ. ಸೊ ಇದು ನಾವು ಬೆಂಗಳೂರಿಗೆ ಹೋಗ್ತಾ ಇರೋದು ವೀಡಿಯೋ. ಸೊ ನಾವು ಆಲ್ಮೋಸ್ಟ್ ಮನೆಗೆ ಬಂದಾಗ 3:30 4:00 ಆಗಿತ್ತು. ನನ್ನ ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾನು ಲಾಸ್ಟಲ್ಲಿ ಸ್ವಲ್ಪ ಫೋಟೋಸ್ ಕೂಡ ಆ್ಯಡ್ ಮಾಡಿರ್ತೀನಿ, ಅಲ್ಲಿ ನಾವು ತೆಕ್ಕೊಂಡಿದ್ದ ಫೋಟೋಸ್ನ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.